ಸರೋಜಾದೇವಿಯವರು ನಮ್ಮಿಂದ ದೂರವಾಗಿರೋದು ಭಾಳ ದುಃಖಕರವಾದ ಸಂಗತಿ. ಆದರೂ ಏನೂ ಮಾಡೋಕ್ಕಾಗಲ್ಲ, ಅದು ವಾಸ್ತವ. ಅವ್ರ ಜೊತೆ ನಾನು ಹಲವಾರು ಚಿತ್ರಗಳಿಗೆ ಕೆಲಸ ಮಾಡಿದ್ದೀನಿ. ನನ್ನ ಮೊದಲನೇ ಚಿತ್ರದ ನಾಯಕಿನೇ ಇವರು ಬಿ ಸರೋಜಾದೇವಿಯವರು ಚತುರ್ಭಾಷಣ ತಾರೆ. ಅವರು ರಾಜ್ಕುಮಾರ್ ಜೊತೆ 23-24 ಸಿನಿಮಾಗಳು ನಾಯಕಿಯಾಗಿ ಪಾರ್ಟ್ ಮಾಡಿದ್ದಾರೆ. MG ರಾಮಚಂದ್ರನ್ ಜೊತೆ 26 ಸಿನಿಮಾ ಮಾಡಿದ್ದಾರೆ. ಆಮೇಲೆ ಶಿವಾಜಿ ಗಣೇಶನ್ ಜೊತೆ 23 ಸಿನಿಮಾಗಳು ಮಾಡಿದ್ದಾರೆ. ಪದ್ಮಭೂಷಣ ಇದು, ಆಮೇಲೆ ಚತುರ್ಭಾಷಾ ತಾರೆ. ಅವರು ಪಾರ್ಟ್ ಮಾಡದೇ ಇರೋ ನಾಯಕರೇ ಇಲ್ಲ ಆಗಿನ ಪೀರಿಯಡಲ್ಲಿ. ಅದು ಶಿವಾಜಿ ಇರ್ಬೋದು, MGR ಇರ್ಬೋದು, ಅಣ್ಣವ್ರು ಇರ್ಬೋದು, NTR ಇರ್ಬೋದು, ಶೋಭನ್ ಬಾಬು ಇರ್ಬೋದು, ಹಿಂದಿಲಿ ಯಾರೋ ಬೆಕ್ಕಾಶನ ಹಿಂದಿಲಿ ಕೂಡ ಒಂದು 2-3 ಜನ ಹೀರೋಗಳ ಜೊತೆ ಮಾಡಿದ್ದಾರೆ. ಅವರು ಎಷ್ಟು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ, ಶೂಟಿಂಗ್ ಬರಬೇಕು ಅಂದರೆ ತುಂಬ ಪ್ರಾಂಪ್ಟಾಗಿ ಬರೋರು, ಕರೆಕ್ಟಾಗಿ ಬರೋರು. ಅವರಿಗೆ ಅದು ಕಾಸ್ಟ್ಯೂಮರು, ಮೇಕಪ್ ಏನು ಇರೋರು, ಟೈಮಿಗೆ ಕರೆಕ್ಟಾಗಿ ಬರೋರು. ಯಾಕೆಂದರೆ ನಾನು ನಮ್ಮ ಭಾಗ್ಯವಂತರು ಮೊದಲನೇ ಚಿತ್ರದಲ್ಲಿ ಮಾಡಿದ್ದಿರಲಿ, ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಪಿಕ್ಚರ್ಗಳಾದ ಬಬ್ರುವಾನ ಆಗಲಿ, ಅದರಲ್ಲೂ ಕೂಡ ಅಷ್ಟೇ. ಯಾಕೆಂದರೆ ಭಾಳ ಹೊತ್ತು ಮೇಕಪ್ ಹಿಡಿಯುತ್ತೆ, ಆಮೇಲೆ ಕಾಸ್ಟ್ಯೂಮ್ ಹಾಕ್ಕೋಬೇಕು, ಇವೆಲ್ಲ ತುಂಬ ಹೊತ್ತು ಹಿಡಿಯುತ್ತೆ. ಅಂಥದ್ರಲ್ಲೆಲ್ಲ ಕೂಡ ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೇನೆ. ಶೂಟಿಂಗ್ ಏನು ಟೈಮಿಗೆ ಬರಬೇಕು ಆ ಟೈಮಿಗೆ ಬರ್ತಾಯಿದ್ರು. ಅವ್ರ ಜೊತೆ ನಾವು ಕೆಲಸ ಮಾಡಿದ್ದು ನಮ್ಮ ಪುಣ್ಯ ಅಂತ ಹೇಳ್ತೀನಿ. ಇವತ್ತೊಂದು ದಿವಸ ನಾವೇನು ಮಾಡೋಕ್ಕಾಗೋದಿಲ್ಲ, ಇರೋ ವಿಷಯ ಅಷ್ಟೇ. ಅವರು ನಮ್ಮಿಂದ ದೂರವಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.